ಕೃಷ್ಣಣ್ಣವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ನವಚಂಡಿಕಾ ಯಾಗವನ್ನು ಈಗಾಗಲೇ ಮುಗಿಸಿರುವಂಥದ್ದು. ಈ ನವಚಂಡಿಕಾ ಯಾಗ ಅಂದರೆ ಏನು, ಅದರ ವಿಶೇಷತೆ ಏನು ಎಂಬುದರ ಬಗ್ಗೆ ಮಾತಾಡಲಿಕ್ಕೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪುರೋಹಿತರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಈಗ ನವಚಂಡಿಕಾ ಯಾಗ ಅಂದರೆ ಯಾಕೆ ಮಾಡ್ತಾರೆ ಮತ್ತು ಇದರ ವಿಶೇಷತೆ ಏನು ಅಂತ ನೋಡಿ. ಚಂಡಿಕಾ ಹೋಮ ಅಂತ ಹೇಳಿದರೆ ಅಲ್ಲಿ ತ್ರಿಶಕ್ತಿ ಸಂಗಮ, ಅದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯ ಸ್ವರೂಪಿಣಿ ಚಂಡಿಕಾ ದುರ್ಗ. ಹಾಗಾದರೆ ಈ ಕ್ಷೇತ್ರದಲ್ಲಿ ಯಾಕೆ ಪ್ರಾಧಾನ್ಯ ಅಂತ ಹೇಳಿದರೆ, ಇಲ್ಲೂ ಮೂಕಾಂಬಿಕೆ ಅಂತ ಹೇಳಿದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯ ಸ್ವರೂಪಿಣಿ ಮೂಕಾಂಬಿಕೆ. ಹಾಗಾಗಿ ಒಂದು ಶಕ್ತಿ ಸಾನ್ನಿಧ್ಯ ಆಗಿದ್ದರಿಂದ ಎಲ್ಲರೂ ಇಲ್ಲಿ ವಿಶೇಷವಾಗಿ ಚಂಡಿಕಾ ಹೋಮವನ್ನು ಮಾಡ್ತಾರೆ. ಆಗ ದೇವತೆಗಳಿಗೆ ಸಂಕಷ್ಟ ಬಂದಾಗ ಎಲ್ಲ ದೇವತೆಗಳು ಆ ದೇವಿ ಹತ್ರ ಹೋಗಿ ಮೊರೆ ಇಟ್ಟಾಗ ದೇವಿ ಎಲ್ಲ ದೇವತೆಗಳನ್ನು ಶಕ್ತಿಗಳನ್ನು ಪಡೆದು ಎಲ್ಲ ದೇವತೆಗಳ ಆಯುಧವನ್ನು ತೆಗೆದುಕೊಂಡು ಚಂಡಿಕಾ ಅವತಾರ ಆಗಿ ಆ ಚಂಡಿಕಾ ಪಾರಾಯಣದಲ್ಲಿ ಏನು ರಾಕ್ಷಸರ ಹೆಸರು ಬರ್ತದೆ, ಚಂಡಮುಂಡ, ಶುಂಭನಿಶುಂಭ, ರಕ್ತಬೀಜಾಸುರ, ಏನು ಮಹಿಷಾಸುರ, ಆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಜಗತ್ತಿಗೆ ಒಂದು ಶಾಂತಿ ಕೊಟ್ಟಂಥ ವಿಶೇಷ ಶಕ್ತಿ, ಎಲ್ಲ ಶಕ್ತಿಯ ಒಂದು ಸಂಗಮ ಅಂತ ಹೇಳಿದರೆ ಅದು ಚಂಡಿಕಾ ದುರ್ಗ. ಹಾಗಾಗಿ ಆ ಚಂಡಿಕಾ ದುರ್ಗ ಕಲವ ಚಂಡಿ ವಿನಾಯಕ ಅಂತ ಯಾರು ವಿಶೇಷವಾಗಿ ಕಲಿಯುಗದಲ್ಲಿ ಚಂಡಿಕಾ ದುರ್ಗಾ ಆರಾಧನೆ ಮಾಡ್ತಾರೋ ಅವರಿಗೆ ಶೀಘ್ರ ಫಲ, ಶೀಘ್ರ ಸಂಕಲ್ಪ ಪರಿಪೂರ್ಣ ಆಗುತ್ತೆ ಅಂತ ಶಾಸ್ತ್ರಜ್ಞರು, ಋಷಿಮುನಿಗಳು ಭಾಳ ಹಿಂದೆ ಹೇಳಿದ್ದಾರೆ. ಈ ಕ್ಷೇತ್ರದಲ್ಲೇ ಯಾಕಂತ ಹೇಳಿದರೆ ಇಲ್ಲಿಯೂ ಸಹ ಹಿಂದಿನಿಂದಲೂ ಚಂಡಿಕಾ ಹೋಮಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಇಲ್ಲಿ ಯಾಕಂದರೆ ಸ್ವಯಂಭೂಲಿಂಗದಲ್ಲಿ ಶಕ್ತಿ ಭಾಗ ಜಾಸ್ತಿ ಇದೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯ ಸ್ವರೂಪಿಣಿ ಮೂಕಾಂಬಿಕಾ ಎಲ್ಲ ಲಿಂಗದಲ್ಲೇ ಐಕ್ಯವಾಗಿದ್ದಾರೆ. ಹಾಗಾಗಿ ಶಕ್ತಿ ಸಾನ್ನಿಧ್ಯ ಜಾಸ್ತಿ ಇರೋದ್ರಿಂದ ಚಂಡಿಕಾ ಹೋಮಕ್ಕೆ ವಿಶೇಷ ಪ್ರಾಧಾನ್ಯತೆ ಕೊಡ್ತಾರೆ. ಒಂದು ದಿವಸಕ್ಕೆ 15 ಚಂಡಿಕಾ ಹೋಮ ಆಗ್ತದೆ, ಬೇರೆ ಎಲ್ಲ ಆಗೋದಿಲ್ಲ. ಇದು 2 ನವಚಂಡಿ ಆಗ್ತದೆ. ವರ್ಷಕ್ಕೆ ಸಾಮಾನ್ಯವಾಗಿ 15-20 ಶತಚಂಡಿ ಹೋಮ ಆಗ್ತಾರೆ. ಈ ಏನು ಚಂಡಿಕಾ ಹೋಮಕ್ಕೆ ಮತ್ತು ನವಚಂಡಿಗೆ ವ್ಯತ್ಯಾಸ ಅಂತ ಹೇಳಿದರೆ, ಚಂಡಿಕಾ ಹೋಮ ಅಂತ ಹೇಳಿದರೆ ನಾವು ಇವತ್ತು ಬೆಳಿಗ್ಗೆ ಮಾತ್ರ ಪಾರಾಯಣದಿಂದ 700 ಶ್ಲೋಕದಿಂದ ನಾವು ಹೋಮ ಮಾಡ್ತೇವೆ. ನವಚಂಡಿಕಾ ಹೋಮ ಅಂತ ಹೇಳಿದರೆ ಹಿಂದಿನ ದಿವಸ ನಾವು 10 ಚಂಡಿಕಾ 700 ಶ್ಲೋಕದ ಚಂಡಿಕಾ ಸಪ್ತಶತಿ ಶ್ಲೋಕದ ಮಾಲಾ ಮಂತ್ರವನ್ನು 10 ಪಾರಾಯಣ ಮಾಡಿ ನಂತರ ಕುಮಾರಿಕಾ ಪೂಜಾ, ಸುಹಾಸಿನಿ ಪೂಜಾ ಮತ್ತು ಕಲಶ ಪೂಜಾ, ಕಲಶ ಸ್ಥಾಪನೆ ಎಲ್ಲ ಮಾಡಿ ನಂತರದಲ್ಲಿ ಮರುದಿನ ನಾವು ನವಗ್ರಹ ಹೋಮ ಮಾಡಿ ನಂತರದಲ್ಲಿ ಚಂಡಿಕಾ ದೇವಿಗೆ ನಾವು 700 ಸಾರಿ ಪಾಯಸ ದ್ರವ್ಯವನ್ನು ಆಹುತಿ ಕೊಡ್ತೇವೆ. ಇದಕ್ಕೆ ನವಚಂಡಿ ಅಂತ ಹೇಳ್ತಾರೆ. ಇನ್ನು ಶತಚಂಡಿ ಅಂತ ಹೇಳಿದರೆ 100 ಪಾರಾಯಣ ಮಾಡುವಂಥ ವಿಶೇಷ ಒಂದು ಸಂಕಲ್ಪ. ಅದೇ ರೀತಿಯಾಗಿ ಇದೊಂದು ನವಚಂಡಿಕಾ ಯಾಗವನ್ನು ಯಾವ ತಿಂಗಳಿನಲ್ಲಿ ಮಾಡಿದರೆ ಅದು ಉತ್ತಮ, ಅಂದರೆ ಆಷಾಢ ಆಗಿರ್ಬೋದು, ಬೇರೆ ತಿಂಗಳಲ್ಲಿ ಮಾಡಿದರೆ ಯಾವ ತಿಂಗಳಲ್ಲಿ ಮಾಡಿದರೆ ಉತ್ತಮ ಅಂತ ಅಂದರೆ ನವರಾತ್ರಿ ಪರ್ವ, ವಿಶೇಷವಾಗಿ ಚಂಡಿಕಾ ದುರ್ಗಾರಾಧನೆ ನವರಾತ್ರಿ ಪರ್ವ ವಿಶೇಷ ಹೇಳಿದ್ದಾರೆ. ಒಂದು ಶರನ್ನವರಾತ್ರಿ, ಮತ್ತೊಂದು ವಸಂತ ನವರಾತ್ರಿ ಅಂತ. ಇನ್ನು ಬರುವಂಥ ಶರನ್ನವರಾತ್ರಿ ಕಾಲದಲ್ಲಿ ಭಾಳ ವಿಶೇಷವಾಗಿ ಈ ಚಂಡಿಕಾ ದುರ್ಗಾ ಆರಾಧನೆ ಹೇಳಿದ್ದಾರೆ. ಇನ್ನು ಅವರವರ ಸಂಕಲ್ಪ, ಆಷಾಢದಲ್ಲಿ ಕೆಲವು ಮಾಡಿದರೆ ದೋಷಗಳ ನಿವಾರಣೆಗೆ, ಶತ್ರುದೋಷ ನಿವಾರಣೆಗೋಸ್ಕರ ಆಷಾಢದಲ್ಲಿ ಮಾಡ್ತಾರೆ. ಆಷಾಢ ಶುಕ್ರವಾರ ಭಾಳ ವಿಶೇಷ. ತಮಿಳುನಾಡಿನವರು ಆಷಾಢ ಶುಕ್ರವಾರ ಆಡಿ ಬೆಳ್ಳಿಯಂತೆ ಅವರಿಗೆ ಆಷಾಢ ಶುಕ್ರವಾರ ಬಂದು ಹೋಮ ಮಾಡಬೇಕು ಅವರಿಗೆ. ಇನ್ನು ಅವರವರ ಒಂದು ಸಂಕಲ್ಪದಲ್ಲಿ ಎಲ್ಲ ಮಾಸದಲ್ಲೂ ಮಾಡ್ತಾರೆ. ಆದರೆ ವಿಶೇಷವಾಗಿ ಪ್ರಾಧಾನ್ಯತೆ ಅಂತೂ ನವರಾತ್ರಿ ಪರ್ವ ಮತ್ತು ಇನ್ನು ಮುಂದೆ ಬರತಕ್ಕಂಥ ಶ್ರಾವಣ ಮಾಸದಲ್ಲೂ ವಿಶೇಷವಾಗಿ ಹೋಮ ಮಾಡ್ತಾರೆ. ಸಾಕಷ್ಟು VIP-ಗಳು ತಮ್ಮ ಸಂಕಷ್ಟ ಸಮಯದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬರ್ತಾರೆ, ನವಚಂಡಿಕಾ ಯಾಗವನ್ನು ಮಾಡ್ತಾರೆ. ಇದು ಇಲ್ಲಿಯೇ ಮಾಡಲಿಕ್ಕೆ ಏನು ವಿಶೇಷತೆ ಅಂತ ಹೇಳಿ? ಯಾಕಂತ ಹೇಳಿದರೆ ಇಲ್ಲಿ ಪ್ರತ್ಯಕ್ಷ ಅನುಭವ ಆಗಿದ್ದನ್ನು ನೋಡಿದಾಗ ಮನುಷ್ಯ ಸ್ವಾಭಾವಿಕವಾಗಿ ತಾನೂ ಮಾಡಬೇಕಂತ ಬರ್ತದೆ. ನೋಡಿ, ಇಲ್ಲಿ MGR ಯಾರು ಒಬ್ಬ ನಾಸ್ತಿಕ ಅಂತ ಹೇಳ್ತಾ ಇದ್ನೋ, ಅಣ್ಣಾದೋರಿ ಅವರ ಫಾಲೋವರ್ಸ್ ತಮಿಳುನಾಡಲ್ಲಿ, ಅಂಥವು ಇಲ್ಲಿ ಬಂದು ಕೈ ಮುಗಿದು ಆನಂತರ ಇಲ್ಲಿ ಆಸ್ತಿಕ ಆಗಿ ಈ ಮುಖ್ಯಮಂತ್ರಿ ಆಗಿ ಅವರು ಕೊನೆ ಕಾಲದವರೆಗೂ ಮುಖ್ಯಮಂತ್ರಿ ಆದರು. ಆನಂತರದಲ್ಲಿ ಜಯಲಲಿತಾ ಅವರು ಬಂದರು. ಅಂದರೆ ಜೇಸುದಾಸ್ ಅವರು 10 ವರ್ಷ ಮಕ್ಕಳಿರಲಿಲ್ಲ, ಇಲ್ಲಿ ಬಂದು ಚಂಡಿಕಾ ಹೋಮ ಮಾಡಿ ಇಲ್ಲಿ ತ್ರಿಮಂತ್ರ ಸೇವನೆ ಮಾಡಿದ ನಂತರ 3 ಜನ ಗಂಡು ಮಕ್ಕಳಾಯಿತು. ಈ ರೀತಿಯ ಪವಾಡಗಳು ನಮ್ಮ ಪ್ರತ್ಯಕ್ಷ ನಮ್ಮ ಕಣ್ಣೆದುರೇ ಆದಾಗ ಮನುಷ್ಯ ಸ್ವಾಭಾವಿಕವಾಗಿ ನಾನು ಯಾಕೆ ಕೊಲ್ಲೂರು ಹೇಗೆ ಮಾಡಬೇಕು, ಏನೋ ವಿಶೇಷ ಶಕ್ತಿ ಸಾನ್ನಿಧ್ಯ ಶಕ್ತಿ ಉಂಟು ಅಲ್ಲಿ ಅಂತ ಹೇಳಿ ಮನಗಂಡಾಗ ಎಲ್ಲರೂ ಅಲ್ಲಿ ಹೋಗ್ತಾರೆ. ನೋಡಿ, ಧರ್ಮಸಿಂಗ್ದವರು ಬಂದರೆ ಆಗ ಮಾಡಿ ಚಂಡಿಕಾ ಹೋಮ ಮಾಡಿದರು. ಆ ಎಲೆಕ್ಷನ್ ಅವರು ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪನವರು ಇಲ್ಲಿ 1 ವಾರ ಕಾಲ ಚಂಡಿಕಾ ಹೋಮ ಮಾಡಿದರು, ಮುಖ್ಯಮಂತ್ರಿ ಆದರು. ಹಾಗೆ ಎಲ್ಲ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಎಲ್ಲ ಇಲ್ಲಿ ಬರಲಿಕ್ಕೆ ಕಾರಣ ಅಂತ ಹೇಳಿದರೆ ಹಿಂದಾದ ಅನುಭವಗಳಿಂದ ಪ್ರತ್ಯಕ್ಷ ಪವಾಡಗಳಾದ ಅವ್ರಿಗೆ ಕಣ್ಣೆದುರು ಕಂಡಾಗ ನಾವು ಕೊಲ್ಲೂರಿಗೆ ಹೋಗಿ ಮಾಡಬೇಕು ಅಂತ ಹೇಳಿ ಮನೋಭಾವನೆ ಸ್ವಾಭಾವಿಕ ಎಲ್ಲ ಭಕ್ತರಲ್ಲೂ ಬರ್ತದೆ. ಅಂದರೆ ಸಾಕಷ್ಟು ಜನರು ಇಲ್ಲಿ ತುಂಬ ಸಂಕಷ್ಟ ಬಂದ ಸಮಯದಲ್ಲಿ ಇಲ್ಲಿಗೆ ಭೇಟಿ ಕೊಡ್ತಾರೆ, ವಿಶೇಷ ಪೂಜೆ ಮಾಡ್ತಾರೆ, ಈ ಯಾಗಗಳನ್ನೆಲ್ಲ ಮಾಡ್ತಾರೆ. ಅದರ ವಿಶೇಷತೆ ಏನಂತ ಹೇಳಿ? ಈಗ ನೋಡಿ, ಸಂಕಷ್ಟ ಬಂದಾಗ ವೆಂಕಟರಮಣ ಅಂಥೇಳಿ, ಆದರೂ ಸಹ
ಈ ಸಂಕಷ್ಟ ಬಂದಾಗ ನಾವು ದೇವಿ ಮೊರೆ ಹೋಗ್ತೇವೆ, ಎಲ್ಲರಿಗೂ ಭಕ್ತಿ ಇರ್ತದೆ. ಇರಲಿ, ನೀವು ಕೊಲ್ಲೂರಿಗೆ ಹೋಗಿ ಮಾಡಿದರೆ ನಿಮಗೆ ಸಂಕಲ್ಪ ಆಗ್ತದೆ. ಅಲ್ಲಿ ವಿಶೇಷ ಶಕ್ತಿ ಉಂಟು, ಅಲ್ಲಿ ಸಿದ್ಧಿಕ್ಷೇತ್ರ, ಎಷ್ಟೋ ಜನ ಋಷಿಗಳು ತಪಸ್ಸು ಮಾಡಿದ್ದಾರೆ, ಅವರ ಸಂಕಲ್ಪ ಸಿದ್ಧಿ ಆಗಿದೆ ಅವರಿಗೆ. ಹಾಗಾಗಿ ಜ್ಯೋತಿಷ್ಯ ಒಂದು ಮಾರ್ಗದರ್ಶನ ಕೂಡ ಇದರಲ್ಲಿ ಪ್ರಧಾನವಾಗ್ತದೆ. ಅಂದರೆ ಇದು ಬೆಳಿಗ್ಗೆ ಅಂದರೆ ಯಾವ ಸಮಯದಲ್ಲಿ ನಡೆಯುತ್ತೆ? ಅಂದರೆ ಬೆಳಿಗ್ಗೆಯ ಸಂಜೆಯ ಸುಮಾರು ಎಷ್ಟು ಹೊತ್ತುಗಳ ಕಾಲ ನಡೆಯುತ್ತೆ ಈ ಒಂದು ಯಾಗ? ನೋಡಿ, ಇಲ್ಲಿ ಚಂಡಿಕಾಹೋಮ ಅಂತ ಹೇಳಿದರೆ ನವಚಂಡಿಕಾಹೋಮ ಹಿಂದಿ ದಿವಸನ ಪಾರಾಯಣ ಮಾಡಿ 6 ಗಂಟೆಯಿಂದ 8:30ವರೆಗೆ, ಮರುದಿನ ಬೆಳಿಗ್ಗೆ 6 ಗಂಟೆಯಿಂದ 8:30ವರೆಗೆ ನವಚಂಡಿ ಹೋಮ ಆಗ್ತದೆ. ಸಾಮಾನ್ಯ ಚಂಡಿಕಾಹೋಮ ಬೆಳಿಗ್ಗೆ 7:30ಯಿಂದ 9:30, ನಂತರದಲ್ಲಿ 10 ಗಂಟೆಯಿಂದ 12:30, 2 ವಿಭಾಗವಾಗಿ ನಾವು 2 ಇದರಲ್ಲಿ ಮಾಡ್ತೇವೆ ನಾವು. ಇದಿಷ್ಟು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪುರೋಹಿತ್ ಅವರ ಮಾತು ಆಗಿರುವಂಥದ್ದು. ನವಚಂಡಿಕಾ ಯಾಗ ಯಾಕೆ ವಿಶೇಷತೆ, ಏನು ವಿಶೇಷತೆ ಎಂಬುದರ ಬಗ್ಗೆ ಕೂಡ TV9ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.